ನಮಸ್ಕಾರ ಅಭಿಮಾನಿಗಳೇ, ಸಂಧ್ಯಾ ವಂದನೆ, ಶುಭ ಸಂಜೆ. ಈಗ ತಾನೇ ನಾವು ನಮ್ಮ ಮಗ ಡಾಕ್ಟರ್ ಶರಣಕುಮಾರ್ ಅವರ ಏನೋ ಒಂದು ಕಾನ್ವೊಕೇಶನ್ ಇವತ್ತು ಇವೆಂಟ್ ನಡೀತಾ ಇತ್ತು. ಫ್ಲಾಶ್ ಮಾಬ್ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದ ಅಂಗವಾಗಿ ಕಾನ್ವೋ ನೇಮ್ ಅಲ್ಲ ಅದು ಕಾನ್ವೊಕೇಶನ್ ಇವೆಂಟ್ ನೇಮ್ ತರಂಗ್ ಅಂತ ಬಹಳ ಸುಂದರವಾದ ಹೆಸರಿಟ್ಟಿದ್ದಾರೆ. ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದ್ರು. ಬಹಳಷ್ಟು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ರು. ಬಹಳ ಚೆನ್ನಾಗಿತ್ತು, ನೋಡಿ ಬಂದಿದೀವಿ. ಈಗ ಮತ್ತೆ ಏನೋ ಒಂದು ಕಾರ್ಯಕ್ರಮ ರೆಡಿ ಆಗಿದ್ದೀವಿ. ಇಬ್ರು ಗಂಡ ಹೆಂಡತಿ, ಧರ್ಮಪತ್ನಿ ಮತ್ತು ನಾನು. ಇವತ್ತೊಂದು ಆನಿವರ್ಸರಿ ಇದೆ, 25ನೇ ಮದುವೆ ವಾರ್ಷಿಕೋತ್ಸವ ಶ್ರೀ ಶಂಕರ್ ಮತ್ತು ಅನಿತಾ ಕಾಂಬಳಿ ದಂಪತಿಗಳು, ನಮ್ಮ ಹಿತೈಷಿ ಬಂಧುಗಳು. ಆಕ್ಚುಲಿ ಈ ಕಾರ್ಯಕ್ರಮ ನಮಗೆ ಹೋಗ್ಲಿಕ್ಕೆ ಸ್ವಲ್ಪ ವಿಳಂಬ ಆಗಿದೆ. ಕಾರ್ಯಕ್ರಮ ಅಟೆಂಡ್ ಮಾಡ್ತಿದ್ದೀವಿ. ಈಗ ಹೊರಡ್ತಾ ಇದ್ದೀವಿ, ಕ್ಷಮೆ ಮಾಡಬೇಕು. ಓಕೆ, ಹೋಗೋಣ. ಇಲ್ಲಿ ನಿಂತೈತಿ. ಎಷ್ಟೊಂದು ಫಂಕ್ಷನ್ಗಳ ಏನಿದೆ, ಬೆಳಿಗ್ಗೆ ಎದ್ದಾಗಿಂದ ಓಡಾಡ್ತಾ ಇದೀವಿ. ಇವತ್ತು ಆನಿವರ್ಸರಿ ಐತಿ, ಹೋಗೋಣ ಬೇಗ ಎಲ್ಲ ಎಂಜಾಯ್ ಮಾಡೋಣ ಅಂತಂದ್ವಿ. ಅಪ್ಪನ ಫಂಕ್ಷನ್ ಇರೋದ್ರಿಂದ ಎಷ್ಟು ಟೈಮ್ ಆಗೈತೆ ನೋಡಿ. ಈಗ ಇರ್ಲಿ ಪರವಾಗಿಲ್ಲ, ಹೋಗೋಣ. ಬಂದೆ ಕರೆಕ್ಟ್ ಟೈಮ್ದಾಗ ಬಂದಂಗ ಆಯ್ತಲ್ಲ. ಓ ಅಲ್ಲ ಬರೋಬರಿ ಟೈಮ್ ಎಲ್ಲ ತಲಪಿ. ಓ ಎಷ್ಟ್ ಮಸ್ತ್ ಮಾಡಿದಾರ ನೋಡಿ. ಹೌದ್ರಿ, ನಾವ್ ಕರೆಕ್ಟ್ ಎಂಟ್ರಿ ಆಗೈತ್ರಿ ನಮ್ದ. ಅವ್ರ ಜೊತೆ ನಾವ್ ಬಂದಿರಿ. ಅಲ್ಲ, ಮಗನ್ ಫಂಕ್ಷನ್ ಐತಿ ಇವತ್ತು. ಮಾಡಿದ್ರು ಶಂಕರ್ ಮತ್ತು ಅನಿತಾ ವೈನಿ ಅವರಿಗೆ ಸ್ವಾಗತವನ್ನ ಕೋರ್ತಾ, 25 ವರ್ಷಗಳ ಈ ಬಂಧ 50 100 100 1000 ವರ್ಷಗಳ ಸಪ್ತಪದಿ ಏನಿದೆ ಮದುವೆಯ ಈ ಬಂಧ, 7 पेरों का एक कन्नड़ा सॉन्ग डॉक्टर राजकुमार ने गाया था. ಸಪ್ತಪದಿ, ಇದು ಸಪ್ತಪದಿ. ಪ್ರೊಸೀಜರ್ ಏನ್ ಮಾಡೋದೇನ, ನೀವು ಮುಂದೆ ಇರ್ರಿ ಮತ್ ಮಾಡ್ರಿ. ಹಾರ ಹಾಕೋರು ಒಂದ್ ಸ್ವಲ್ಪ 1 ನಿಮಿಷ ವಿಡಿಯೋ ಮಾಡು. माझ्यासाठी एवढं किती पळून आला तुम्ही. मी किती भाग्यवान. बरं नाही, लय भारी केला. अरे बरे ಬಂದಿದ್ದಾರೆ. ಅವ್ರಿಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಇವತ್ತಿನ ಈ ನವ ವಧುವರರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶಂಕರ್ ಹಾಗೂ ಅನಿತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಬೆಳ್ಳಿ ಮಹೋತ್ಸವ ಇಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಎಲ್ಲರೂ ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತುಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ತಾವೆಲ್ಲರೂ ಸಹಕಾರ. ಮಧುಮಕ್ಕಳಿಗೆ ಡ್ಯಾನ್ಸ್ ಮಾಡ್ತಾ ಇದಾರೆ ನೋಡು. ನಮಗಂತೂ ಬಹಳ ಕುತೂಹಲ ಅದ, ಎಷ್ಟು ಪ್ರೀತಿಯಿಂದ ಅವ್ರ ಮಕ್ಕಳು ಮಾಡಿಸ್ತಾ ಇದಾರೆ. ನಾನು ಅನಿತಾ ಅವ್ರದ್ದು ಮತ್ತೆ ಶಂಕರ್ ಅವ್ರದ್ದು ವಿಡಿಯೋ ನೋಡಿದೆ ಅಲ್ಲ, ಡ್ಯಾನ್ಸ್ ಮಾಡೋದು ಫಸ್ಟ್ ಟೈಮ್ ನೋಡಂತಲೇ. ನನಗಂತೂ ಭಾಳ ಖುಷಿ ಆಯಿತು, ಭಾಳ ಎಂಜಾಯ್ ಮಾಡಿದರು. ಮತ್ತು ಸ್ಟೆಪ್ಗಳಂತೂ ಹೆಂಗೆ ನೆನ್ಪಿಟ್ಕೊಂಡಿದ್ರು ಗೊತ್ತಿಲ್ಲ, ಭಾಳ ನಾಚ್ಕೊಳತ್ತಿದ್ರು. ಮತ್ತು ಈ ವಿಡಿಯೋ ಏನಿದೆ ಅಲ್ಲ ಡ್ಯಾನ್ಸ್, ಅದನ್ನು ಸಪ್ರೇಟಾಗಿ ಬಿಟ್ಟಿದ್ದೀನಿ, ಕಾಪಿ ರೈಟ್ ಬರ್ತದಂತ ನೋಡ್ರಿ ಅಲ್ಲಿ ಹೋಗಿ. 5 ವರ್ಷದ ನವ ವಧುವರರು ಪರಸ್ಪರ ರಿಂಗ್ ಅನ್ನು ಎಕ್ಸ್ಚೇಂಜ್ ಮಾಡ್ತಾರೆ. ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ರಿಂಗ್ ಸೆರೆಮನಿ, ಉಂಗುರ ಹಾಗೂ ವಿಶೇಷ ಮಾಲೆ ಎಕ್ಸ್ಚೇಂಜ್ ಮಾಡುವಂತ ಕಾರ್ಯಕ್ರಮ ಇದೆ. ಸರ್ವ ಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕಿ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಓಂ ಶಾಂತಿ ಶಾಂತಿ ಶಾಂತಿ. ಹಾ, ಸಂತೋಷ್. ಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಮಾಲಿ ಎಕ್ಸ್ಚೇಂಜ್ ಮಾಡುವಾಗ ಎಲ್ಲರೂ ಜೋರಾದ ಚಪ್ಪಲ್ ತಡಬೇಕು ದಯವಿಟ್ಟು.
ವಾವ್, ಜೋರಾದ चप्पाळे दिसला नाही की इथं ज्योती काला छान तयार झाला की छान दिसायला थँक्यू बरं झालं आणि मामा तर आले हा आले हाय की बरं आहे तुम्ही बरेच जणी आला छान दिसायला बघा ಥ್ಯಾಂಕ್ಯೂ ನವ ದಂಪತಿಗಳಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ನಮಸ್ತೆ ರೀ ಅರವಿಂದ್ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ಬರ್ರಿ ಬರ್ರಿ ನಮಸ್ತೆ ರೀ ಆರಾಮಿದ್ದೀರಿ ಆರಾಮದೀವ್ರಿಪ್ಪ ನೀವು ಆರಾಮಿದ್ದೀರ ಆರಾಮಿದ್ದೀರಿ ನೂರು ಜನ್ಮಗೊಂದು ಇರಲಿರಲಿ ನನಗಾಗಿ ಅವರು ಊಟ ಮಾಡಬೇಕೆಂದು ವಿನಂತಿ. ಶಂಕರ್ ಮತ್ತು ಸಪ್ತಪದಿ ಈ ಏಳು ಪದಿ ಜೊತೆಯಾಗಿ ಹೆಜ್ಜೆಯನ್ನು ಇಡುವೆ 25ನೇ ವರ್ಷದ ಈ ಬೆಳ್ಳಿ ಹಬ್ಬದ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮ ಶುಭಾಶಯಗಳನ್ನು ತಿಳಿಸುತ್ತಾ ಎಂದು ಸೋಲದು ಆತ್ಮೀಯರೇ, ಇವತ್ತಿನ ಈ ಕುಂದಾನಗರಿ ಬೆಳಗಾವಿಯ ಸುಂದರ ಸಂಜೆಯಲ್ಲಿ ಆರ್ಕೆ ಲಾನ್ಸ್ ಈ ಒಂದು ಭವ್ಯವಾದ ವೇದಿಕೆಯಲ್ಲಿ ನಮ್ಮ ಆತ್ಮೀಯರಾದಂಥ ಶ್ರೀ ಶಂಕರ್ ಹಾಗೂ ಅನಿತಾ ಎಷ್ಟು ಜನ ಏನಿದೆ ಬಹಳ ಜನ ಮಾಡಿದ್ದಾರೆ. ಅಲ್ಲ ಅಲ್ಲ ಎಷ್ಟು ಚೆನ್ನಾಗಿ ಎಲ್ಲಿಂದ ಗೊಳೆ ಮಾಡಿದೀರ ನೀವ ಏನಿದು ಅಲ್ಲ ನಿಮ್ದು ಅಲ್ಲ ಬಹಳ ದೊಡ್ಡ ಗ್ರೂಪ್ ನಾವು ನಿಜವಾಗ್ಲೂ ಬಹಳ ಇಲ್ಲ ಬಹಳ ಬರ್ತಾನೆ ಬರ್ರಿ ಅವ್ರ ಜೊತೆ ಊಟ ಆಯ್ತಮ್ಮ ಅದೇ ಅದೇ ಅದು ಹಾ ಬಜಿ ತಿಂದ್ರ ಓಕೆ ಓಕೆ ತಿನ್ ಹೆಂಗಾಗಿದೆ ಊಟ ಚೆನ್ನಾಗಿದೆ ಹಾ
ಸರ ನಮಸ್ತೆ ಸರ್, ಆರಾಮಿದ್ದೀರಿ? ಅದೇ ಇಲ್ಲೇ ಅವ್ರ ಅಮ್ಮ. ಹಾ ಅದೇ ರೀ ಅಮ್ಮ ಅವ್ರ ಅದೇ ರೀ. जेवण कसं झालंय? नाही शंकर त्यांनी एवढं माणसांना कसं गोळा केले तर काय आहे? बापरे, मला तर अजीब झालं. हो इथं बघा. आरामिदीया? आरामिदीरी? आरामिदी ना? ಆರಾಮಿದೀಯಾ? ಮಸ್ತ್. ಹೌದಾ? ಇಲ್ಲ ಸರ್, ನಿಮ್ ಭಾಳ ಚಂದ ಕಾಣಿಸ್ತದ, ಹಾಕೋತಾ ಇರಿ. ಅದೇ ಇಲ್ಲ ನಿಜವಾಗ್ಲೂ ಇದು ಒಂದ್ ಲುಕ್ ಬೇರೆ ಇದೆ. जेवण काय आहे? पप्पा मम्मीचं काय आहे आज? ಆರಾಮಿದೀಯ? ಅಯ್ಯೋ ಅರಿ ನೀವು ಆರಾಮಿದ್ದೀರಿ? ಇವಳು ಹಿಂಗಾಗಿದ್ದಾಳ, ನಾಮಕರಣ ಬಂದಿದ್ವಲ್ಲ ಸೇಮ್ ಜೋರಾಗಿದ್ದಾಳಲ್ಲ ಇವಳು. ಎಷ್ಟು ಸ್ಮಾರ್ಟ್ ಆಗಿಬಿಟ್ಟಾಳ ಈಗ. ಸಣ್ಣ ಇವಳು ದೊಡ್ಡವಳಲ್ಲ, ಅದೇ ಅದೇ ಸಣ್ಣ. ಹಾ ಹಾ, ಕೋಸಂಬರಿ ಇದೆ, ಆಮೇಲೆ ಇದು ಚಪಾತಿ, ಇದು ಚಿಕನ್ ಇದೆ, ಮಟನ್ ಗ್ರೇವಿ ಮಾಡಿದ್ದಾರೆ. ಇದೆಲ್ಲ ವೆಜ್, ನಾನ್ ವೆಜ್ ಇದೆ ಊಟ ಇಲ್ಲಿ. ಮಟನ್ ಕರಿ ಮತ್ತೆ ಆಮೇಲೆ ಪುಲಾವ್ ಇದೆ, ವೆಜ್ ಐಟಮ್ಸ್ ಕೇಕ್ ಇದೆ. ವೆರೈಟಿ ವೆಜ್ ನಾನ್ ವೆಜ್ ಎಲ್ಲ ತೊಗೊಂಡ್ಬಿಟ್ಟಿದ್ದೀನಿ. ಆಡ ಅಂತೂ ಭಾಳ ಮಸ್ತ್ ಅಂತ ಇದ್ದಾರೆ ಸರ್, ಸಾಗರ್ ಸರ್. ಎಲ್ಲ ನಾನು ಎಂಜಾಯ್ ಮಾಡ್ತೀನಿ ಫುಲ್ಲ. ಅಲ್ಲಿ ನಮ್ಮ ಮನೆಯವರು ಅಲ್ಲಿದ್ದಾರೆ. ಬಟ್ ಈ ಹಾಡಿಗೆ ಎಲ್ಲರೂ ಡಾನ್ಸ್ ಮಾಡಬೇಕು ಅಂದ್ರೆ ಮಜಾ ಬರ್ತದೆ. ಮಾಡಲೇಬೇಕು ಡಾನ್ಸ್. Shankar, Anita, once again, congratulations to you for successful. Yes. Okay. Time ball agide. We have to finish it up. Okay. Once again, wishing Shankar and Anita a very happy marriage anniversary for 25th year. ದೇವರಿಗೆ ಒಳ್ಳೆ ಒಂದು ಆರೋಗ್ಯ ಭಾಗ್ಯ ಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ರೋಷ್. ಮತ್ತೇನ್ ಬೇಕು ತಗೋರಿ. ಯಜಮಾನ್ ಬಂದ್ರಿ ಈಗ. ಮಾಡ್ರಿ ಸರ್, ಎಲ್ಲಾರು ಮಾಡ್ರಿ ಬಿಟ್ಟಿ ತುಂಬ. ಸರ್ ನಗಿಸ ಬಿಡ್ತೀರಾ ನೋಡಿಪ್ಪ ನೀವು. ನಗದೇ ಇರೋರ್ಗು ನಗಿಸ್ತೀರಾ ನೀವು. ನಾವು ಮಾಡಿದ್ವಿ ರೀ. असं प्रॅक्टिस करा तुम्ही. बारी फर्स्ट टाइम ऐकलं. ಶಂಕರ ಫ್ರೆಂಡ್ಸ್ ಎಲ್ಲ ಅವರು. ಇಷ್ಟು ದೊಡ್ಡ ಕಾರ್ಯಕ್ರಮ, ಅದ್ದೂರಿಯ ಕಾರ್ಯಕ್ರಮ ನಾವು ನೋಡಿದ್ ಫಸ್ಟ್ ಟೈಮ್. ಆನಿವರ್ಸರಿ ಕಾರ್ಯಕ್ರಮ ಹಿಂಗ ಅಂದ್ರ ಮಾಡ್ಬೇಕಂತ ಯಾರು ಪ್ಲಾನ್ ಇತ್ತಿದ? ಇದು ಅಂದ್ರೆ ನಂದು ನಮ್ಮ ಅಕ್ಕಂದಿತ್ತು. ಹಾ. ಲಾಸ್ಟ್ ಇಯರ್ ಮಾಡ್ಬೇಕಂತ ಇತ್ತು, ಬಟ್ ಈ ಇಯರ್ ಮಾಡೋಣ ಅಂತ 25th ಅಂತ ಈ ಸಲ ಮಾಡಿದ್ವಿ. ಆಮೇಲೆ ನಿಜ ಹೇಳ್ಬೇಕಂದ್ರೆ ಈ ತರ ಮಕ್ಳು ತಂದೆ ತಾಯಿಗಿರ್ಬೇಕು. ಅವಾಗ ತಂದೆ ತಾಯಿ ಬಹಳ ಖುಷಿಯಾಗಿರ್ತಾರೆ. ಭಾಳ ನಿಮ್ನೆಲ್ಲ ನೋಡಿ ಎಷ್ಟು ನೀವು ಎಲ್ಲ ಓಡಾಡಿ ಎಷ್ಟು ಇದು ಮಾಡಿದ್ರಿ. ಆಮೇಲೆ ನಿಮ್ಮ ಪರಿವಾರಕ್ಕೆ ಎಲ್ಲರಿಗೂ ನೋಡಿದೆ ಫಸ್ಟ್ ಟೈಮ ನಾವು ಭೇಟಿಯಾಗಿದ್ದು. ಅವ್ರಿಗೆಲ್ಲ ಎಲ್ಲರೂ ಖುಷಿಯಿಂದ ಬಂದು ಆಶೀರ್ವಾದ ಮಾಡಿ ಎಷ್ಟು ಇದು ಮಾಡಿದರು. ಎಷ್ಟು ಜನ ಅಪ್ಪ ಅಮ್ಮ ಇದು ಮಾಡಿದ್ದಾರೆ. ಇಷ್ಟು ಮಾಡೋದು ಸಾಧ್ಯದ ಅಲ್ಲ. ಯಾಕಂದರೆ ಜನ ಮೇನ್ ಫಂಕ್ಷನ್ ಬರೋದು ಅದು ಜನ ನೋಡಿದ ಮೇಲೆ ಗೊತ್ತಾಗ್ತದೆ ಯಾವ ರೀತಿ ನೀವು ಅವ್ರ ಜೊತೆ ಅದೇರಿ ಅಂತ ಹೇಳಿ. ಸ್ಪೆಷಲ್ ಇದ್ದೀರಾ ನೀವು. ನಮಗೂ ಯಾವಾಗಲೂ ನೆನಪಿರ್ತದೆ. ಇದು ನೋಡೋ ಥರ ಇದೆ ನಿಮ್ದು. ಇದು ವಿಡಿಯೋ ನಾವು ನೋಡ್ತೀವಲ್ಲ, ನೋಡೋ ಥರ ಆಗ್ತದೆ. ಇದು
ಆ ಥರ ನಮ್ಮ ಪರಿವಾರ ಒಳಗೆ ಒಂದು ಸ್ಪೆಷಲ್ ಮಾಡಿದ್ರಿ ಇದು. ಹಾಯ್, ಹೆಂಗಿದೀಯಾ? ಮಸ್ತ್, ನಾವು ಚೆನ್ನಾಗಿದ್ದೀವಿ. ಮತ್ತೆ ಮೊದಲ ಬಾರಿ ಬಂದು ಇಲ್ಲಿ ಏನು ಯಾವಾಗ ಬಂದು? ಫಸ್ಟ್ ಟೈಮ್. ಹೆಂಗೆ ಅನಿಸ್ತಾ ಇದೆ ನಮ್ಮ ಬೆಳಗಾವಿ ನಿಮ್ಗೆ? ಚೆನ್ನಾಗಿದೆ. ಆಮೇಲೆ ಡ್ಯಾನ್ಸ್ ಅಂತೂ ಭಾಳ ಸಖತ್ತಾಗಿತ್ತು ನಿಂದ, ಮಸ್ತ್. ನೀನು ಇರೋದು ದಾವಣಗೆರೆಯಿಂದ ಇಲ್ಲಿ ಬಂದಿದ್ಯಾ? ಓಕೆ. ಆಮೇಲೆ ಹೆಂಗೆ ಅನಿಸ್ತು ಇದು ಫಂಕ್ಷನ್ ನೋಡಿ? ಯಾವಾಗಾದ್ರೂ ಈ ಥರ ನೋಡಿದ್ಯಾ? ಬಂದಿರೋದು. ಊಟ ಎಲ್ಲ ಹೆಂಗಿತ್ತು? ನೀ ಊಟ ಮಾಡಿ ಇಲ್ಲಿ ಇನ್ನೂ ಮಾಡಿಲ್ಲ. ಓಕೆ ಬಾ, ಆಯ್ತಾಯ್ತು, ಇರಲಿ. ಆಮೇಲೆ ಮಾಡು, ಊಟ ಭಾಳ ಚೆನ್ನಾಗಿದೆ. ಮಾಡು. ಮತ್ತು ಹಿಂಗೆ ನಿಮ್ದು ಯಾವಾಗಲೂ ಹಿಂಗೆ ಇರಿ, ಖುಷಿಯಾಗಿ ನೀವೆಲ್ಲ ಹಿಂಗೆ ಖುಷಿ ಅನ್ನಿಸ್ತದ. ಫ್ರೆಂಡ್ ಬೇಕು ಜೀವನ ಒಳಗೆ, ಫ್ರೆಂಡು ಬೇಕಂತ ಹೊಸ ಜೋಡಿಗೆ. ಓಕೆ ಬಾ, ಓಕೆ. ಹಾಂ, ಹೇಳ್ಬೇಕಂದ್ರೆ ಇಷ್ಟ ಅದ್ದೂರಿಯ ಕಾರ್ಯಕ್ರಮ ನಾನು ನೋಡೇನೇ ಇಲ್ಲ. ಇಷ್ಟೊಂದೆಲ್ಲ ವಿಡಿಯೋಗಳು ಮಾಡ್ಕೊಂಡು ಬಂದೆ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ. ಆದರೂ 25th ಮದುವೆ ಆ್ಯನಿವರ್ಸರಿ ಈಗ ಮದುವೆ ಮಾಡ್ಕೊಂಡಂಗೆ ಅನಿಸ್ತಾ ಇದ್ದಾರೆ. ನೋಡಿದ್ರೆ ಎಷ್ಟು ನಾಚ್ಕೋತಾ ಇದ್ದಾರೆ, ಎಷ್ಟು ಖುಷಿ ಮುಗಿದ ಮೇಲೆ. ನಿಜವಾಗ್ಲೂ ಇಲ್ಲ, ಈಗ ವಿಶೇಷವಾಗಿ ಶಂಕರ್ ಮತ್ತು ಅನಿತಾಗಿಂತ ಅವರಿಬ್ಬರು ಮಕ್ಕಳಿಗೆ ಅವ್ರದ್ದು ಬಹಳ ಅವ್ರದ್ದಿಬ್ಬರದ್ದು ಮೆಹನತ್ ಭಾಳ ಇದ್ರು. ಅವ್ರಿಬ್ಬರಿಗಿಂತ ಮಕ್ಕಳು ಭಾಳ ಖುಷಿ ಪಟ್ಟಾರ. ನಮಗೆ ಭಾಳ ಖುಷಿ ಆಗಿದೆ. ಎಂಟ್ರಿ ಸ್ಟಾರ್ಟಿಂಗ್ ಬಂದ್ರಲ್ಲ, ನನಗೆ ಗೊತ್ತಾನೇ ಇರಲಿಲ್ಲ. ಒಮ್ಮೆ ನಾನು ಸಡನ್ ಆಗಿ ನೋಡಿದೆ, ಸಡನ್ ಆಗಿ ಇಬ್ರು ಸ್ಪೆಷಲ್ ರೆಡಿ ಆಗಿದ್ದಾರೆ ಅವರು. ಮಕ್ಕಳಿಗೂ ನಾನು ಭಾಳ ಧನ್ಯವಾದ ಹೇಳಬೇಕು. ಮತ್ತೆ ನೀವು ನಿಮ್ಮ ಬಂಧು ಬಳಗ ಹೆಂಗಿದು ಎಷ್ಟು ಅಡ್ಜಸ್ಟ್ ಮಾಡೋದಿಲ್ಲ ಅಲ್ಲ, ಅಡ್ಜಸ್ಟ್ ಅಲ್ಲ, ಇಷ್ಟು ಜನ ಹೆಂಗ್ ಹಚ್ಕೊಂಡಿದ್ದೀರಾ? ಅದು ಎಲ್ಲ ಶಂಕರ್ನ ಮಹಾಪ್ರಸಾದ. ಭಾಳ ಇಷ್ಟ. ಅದೇ ಹಂಗಾಗಿ ನೀವು ನೋಡಿದ್ರೆ ನಾವು ನೋಡಿದ್ವಲ್ಲ, ಭಾಳ ಇಷ್ಟ ಆಯ್ತು. ಥ್ಯಾಂಕ್ ಯು, ವೆರಿ ಗುಡ್, ನೈಸ್. ನೋಡ್ತಾ ಇದ್ದೆ ನಿಮ್ಮ ಕಣ್ಣು ನೀರು ನೋಡ್ತಾ ಇದ್ದೆ, ಆಮೇಲೆ ಖುಷಿನೂ ನೋಡ್ತಾ ಇದ್ದೆ, ಈ ಕಡೆ ದುಃಖನೂ ನೋಡ್ತಾ ಇದ್ದೆ. ಬರ್ಲಿಲ್ಲ ಅಂತ ನನಗೆ ಸ್ವಲ್ಪ ಬರ್ಲಿಲ್ಲ ಅಂದ್ರೆ ಹುಡುಗರು ಭಾಳ ಖುಷಿ ಇದ್ರು. ಅದಕ್ಕೆ ಅವ್ರಿಗೋಸ್ಕರ ನಾವು ಈ ರೀತಿ ಫಂಕ್ಷನ್ ನೋಡಿದ ಮೊದಲೇ ಬಾರಿ ನಾವು. ಇಷ್ಟು ಚೆನ್ನಾಗಿ ಹೆಂಗೆ ಎಲ್ಲಿ ಏನಿದು ಸೊ ಅಂದ್ರೆ ಸಾಧ್ಯ ನಿಮಗೆ? ಒಂದು ಓಲ್ಡ್ ಸಿನಿಮಾ ಇದೆ, ನಾನು ನೋಡಿಲ್ಲ, ಬಟ್ ಹೆಸರು ಗೊತ್ತದ, ಹಣಬಲವೋ ಜನಬಲವೋ ಅಂತೇಳಿ. ಈಗ ಅವರು ಜನಬಲ ಅಂತ ತೋರಿಸ್ಕೊಟ್ರು. ಹಾ, ಹಣದಕ್ಕಿಂತಲೂ ಜನಬಲ ಅಂತ ತೋರಿಸ್ಕೊಟ್ರು. ವೆರಿ ಗುಡ್, ಥ್ಯಾಂಕ್ ಯು. ಯಾವುದೋ ಒಂದು ಕಾರ್ಯಕ್ರಮ ಆಗಬೇಕಂದ್ರೆ ಜನ ಬೇಕು, ಅಂತಮರು ಬೇಕು, ಬಂಧು ಬಳಗ ಬೇಕು, ಫ್ರೆಂಡ್ಸ್ ಬೇಕು, ಎಲ್ಲರೂ ಬೇಕು. ಎಲ್ಲರೂ ಬಂದ್ರೆ ಅದಕ್ಕೆ ಒಂದು ಕಳೆ ಬರ್ತದ. ಆಮೇಲೆ ನಿಮ್ಮ ಅಮ್ಮ ಅವರು ಎಷ್ಟು ಅವರಿಗೆ ಎಷ್ಟು ಪ್ರೀತಿಯಿಂದ ಹಿಂಗ್ ಕೈಸೋರು, ಎಷ್ಟು ಆಶೀರ್ವಾದ ಮಾಡ್ತಾ ಇದ್ರು. ಮಗಳು ಇದ್ದಂಗನ ಅವ್ರಿಗೆ, ಅವರು ಹಂಗ ನೋಡ್ಕೊಂಡಾರ. ಅವ್ರ ಪಾಪ ಅವಳು ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ. ಕಾರ್ಯಕ್ರಮ ಮದುವೆ ವಾರ್ಷಿಕೋತ್ಸವ 25ನೇ ಮದುವೆ ವಾರ್ಷಿಕೋತ್ಸವ ಮುಗಿಸ್ಕೊಂಡ್ ಬಂದಿದ್ದೀವಿ. ಬಹಳ ಗ್ರ್ಯಾಂಡ್ ಆಗಿತ್ತು, ಬಹಳ ಜನ ಬಂದಿದ್ರು, ಬಹಳ ಖುಷಿ ಆಯ್ತು. ಎಲ್ಲರೂ ಭೇಟಿಯಾಗಿದ್ರು, ಎಲ್ಲರೂ ನಮ್ಮನ್ನ ನೋಡಿ ಖುಷಿ ಪಟ್ರು. ಇವ್ರಂತೂ ಬಹಳ ಹಾಡ ಅಂದಿದ್ದಂತೂ ಭಾರಿ ಹಾಡ ಅಂದ್ರೆ ಇವ್ರ ಎಲ್ಲರೂ ಬಹಳ ಮಸ್ತ್ ಮಸ್ತ್ ಹಾಡ ಹೇಳಿದ್ದಾರೆ. ಮಕ್ಳು ಇದ್ರಂದ್ರೆ ಅಪ್ಪ ಅಮ್ಮ ಯಾಕ್ರಿ ಖುಷಿಯಾಗಿರಲ್ಲ? ನಿಜವಾಗ್ಲೂ ಬಹಳ ಅಂದ್ರೆ ಬಹಳ ಎಂಜಾಯ್ ಮಾಡಿದ್ದಾರೆ. ಎಲ್ಲರೂ ಬಹಳ ಹೊಗಳ್ತಾ ಇದ್ರು. ಒಳ್ಳೆ ಮಕ್ಳು ಅದಾರೆ, ಒಳ್ಳೆ ಫ್ಯಾಮಿಲಿ. ಫುಲ್ ಇವತ್ತು ಇಡೀ ದಿನ ಅಂತೂ ಫುಲ್ ನಾವು ಫಂಕ್ಷನ್ ಒಳಗೆ ಇದೀವಿ. ಅವರು ಮದುಮಕ್ಕಳಿಗೆ ನೀವು ಆಶೀರ್ವಾದ ಮಾಡ್ರಿ, ಅವರಿಗೂ ಶುಭ ಕೋರ್ರಿ. 25 ವರ್ಷದ ಮದುವೆ ವಾರ್ಷಿಕೋತ್ಸವ ಮಾಡ್ಕೊಂಡಾರ, ಈಗ 50 ವರ್ಷದ ಮಾಡ್ಕೊಳ್ತಾರ. ಅವ್ರಿಗೆ ಖುಷಿಯಾಗಿ ಇಡ್ರಿ, ಅದೇ ರೀತಿ ಆಶೀರ್ವಾದ ಮಾಡ್ರಿ. ಮತ್ತೆ ಈ ವಿಡಿಯೋ ನೋಡ್ರಿ. ಮತ್ತೆ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ಕಮೆಂಟ್ ಮಾಡಕ ಮರ್ಯಾಕ್ ಹೋಗ್ಬೇಡ್ರಿ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಬಹಳ ಧನ್ಯವಾದ ನೋಡ್ರಿ. ಶುಭರಾತ್ರಿ, ಬೈ ಬೈ. मिले हो तुम हमको बड़े नसीबों से, चुराया है हमने किस्मत की लकीरों से. तेरी मोहब्बत से सांसें मिली है, सदा रहना दिल में करीब होके. मिले हो तुम हमको बड़े नसीबों से, चुराया है हमने किस्मत की लकीरों से.